ಇನ್ನು ನನಗೆ ಸಮನಾರು. ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು. ಕನ್ನಡ ವೀಕ್ಷಕರ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ಬೆಳಗಿನ ಮಾತುಕತೆಯಲ್ಲಿ ಇವತ್ತು ನಮ್ ಜೊತೆ ಬಿಜೆಪಿ ಮುಖಂಡರಾದ ಎನ್.ಆರ್. ರಮೇಶ್ ಅವರು ಮಾತಾಡ್ತಾರೆ. ರಾಜ್ಕುಮಾರ್ ಸಮಾಧಿ ವಿಚಾರದಲ್ಲಿ ಈಗ ಬಹಳಷ್ಟು ಒಂದು ಗೊಂದಲ ಮತ್ತು ಪ್ರಶ್ನೆಗಳು ಎದ್ದಿದ್ದಾವೆ. ಈ ಪ್ರಶ್ನೆ ಎತ್ತಿರೋರು ನಟ ಚೇತನ್ ಅಹಿಂಸಾ. ಸರ್ ನಮಸ್ಕಾರ. ಸರ್ ಇಲ್ಲ, ಮೊದಲನೇದಾಗಿ ಬಿಜೆಪಿ ಮುಖಂಡರಂತ ಬರಲ್ಲ. ಇದು ಬಂದು ನಾನು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ರಾಜ್ಯದ ಗೌರವಾಧ್ಯಕ್ಷನಿದ್ದೀನಿ. ಮೊದಲನೇದಾಗಿ ನೀವೇನು ಅಹಿಂಸಾ ಚೇತನ್ ಅಂತ, ಅಹಿಂಸಾ ಚೇತನ್ ಅಲ್ಲ, ಅವ್ರ ಹೆಸರು ಬದಲಾಯಿಸಿದೀವಿ ನಾವು, ಹಿಂಸಾ ಚೇತನ್ ಅಂತ. ಯಾಕಂದ್ರೆ ಅವರು ಸದಾಕಾಲ ತಮ್ಮ ವಿವಾದಾಸ್ಪದ ಹೇಳಿಕೆಗಳಿಂದ ಸಮಾಜದ ಸ್ವಾಸ್ಥ್ಯವನ್ನ ಆಳುಗೆಡವಿ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವಂತ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇರೋದ್ರಿಂದ ಅವ್ರನ್ನ ಹಿಂಸಾತ್ಮಕ ದಾರಿಗೆ ಅವರ ಮಾತುಗಳು ಎಡೆ ಮಾಡ್ಕೊಡ್ತಾ ಇರೋದ್ರಿಂದ ಅವ್ರನ್ನ ಹಿಂಸಾ ಚೇತನ್ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲ ಒಂದೋ ಎರಡೋ ಸಿನಿಮಾಗಳು ಮಾಡಿ ಅದರ ಒಂದು ಯಶಸ್ಸನ್ನ ಅದು ಬೇರೆ ಬೇರೆ ಕಾರಣಗಳಿಗೆ ಅದು ನಿಜವಾದ ನಡೆದಂತ ಭೂಗತ ಲೋಕದ ಇತಿಹಾಸ ಇದ್ದಿದ್ರಿಂದ ಅದು ಸ್ವಲ್ಪ ಮಟ್ಟಿನ ಯಶಸ್ಸು ಆಯ್ತು ಅನ್ನೋದ್ ಬಿಟ್ರೆ ಚಿತ್ರರಂಗಕ್ಕೆ ಆತನ ಕೊಡುಗೆ ಸಾಸಿವೆ ಕಾಳಿನಷ್ಟು ಕೂಡ ಇಲ್ಲ. ಇವರು ನಿಜ ಅವ್ರು ಒಂದ್ ಮಾತು ಹೇಳ್ತಾರೆ, ಈ 21-22ನೇ ಶತಮಾನ ಸಂಪೂರ್ಣವಾಗಿ ಅದರಲ್ಲಿ ನಡೆಯುವಂತ ಹೋರಾಟಗಳು ಭೂಮಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಅಂತ. ಅವ್ರಿಗೆ ನಾನು ಹೇಳುವಂತದ್ದು, ಅವ್ರು ಮಾಡ್ಬೇಕಂತಂದ್ರೆ ಇಲ್ಲಿ ಬರೀ ಬೆಂಗಳೂರು ಮಹಾನಗರದ ಮಾತ್ರನೇ ಇಟ್ಕೊಳ್ಳೋದಾದ್ರೂ ಕೂಡ ಇಲ್ಲಿ ಕಬಳಿಸಿರ್ತಕ್ಕಂತ ಭ್ರಷ್ಟರು, ಸರ್ಕಾರಿ ನೆಲಗಳ್ಳರು ಕಬಳಿಸಿರ್ತಕ್ಕಂಥ ರಾಜಕಾರಣಿಗಳಿರ್ಬೋದು, ಸರ್ಕಾರಿ ನೆಲಗಳ್ಳರು ಕಬಳಿಸಿರ್ತಕ್ಕಂಥ ಬಿಲ್ಡರ್ ಮಾಫಿಯಾಗಳು ಕಬಳಿಸಿರ್ತಕ್ಕಂಥ ಸರ್ಕಾರಿ ಸ್ವತ್ತುಗಳೇನಿದೆ, ಕೆರೆ ಜಾಗ ಇರ್ಬೋದು, ರಾಜಕಾಲುವೆ ಬಫರ್ ಝೋನ್ಗಳಿರ್ಬೋದು, ಸರ್ಕಾರಿ ಸ್ವತ್ತುಗಳು ವಿಶೇಷವಾಗಿ ಅದನ್ನ ಎ ಖರಾಬು ಬಿ ಖರಾಬು ಗೋಮಾಳ ಸ್ವತ್ತುಗಳೇನು ಕಬಳಿಸಿದ್ದಾರೆ ಲಕ್ಷಾಂತರ ಕೋಟಿ ರೂಪಾಯಿದು, ಅದ್ರ ವಿರುದ್ಧ ಅವ್ರು ಹೋರಾಟ ರೂಪಿಸಬೇಕು. ಅದು ಆಗ ಅದ್ರ ಜೊತೆಗೇನೆ ರಾಜಕಾರಣಿಗಳಿಗೆ ಅದು ನೆಹರೂರವರಿಗೆ ಕೊಟ್ಟಿರ್ತಕ್ಕಂಥ 50 ಎಕರೆ ಜಾಗ ಇರ್ಬೋದು, ಅಥವಾ ಇಂದಿರಾ ಗಾಂಧಿ ಅವ್ರ ಸಮಾಧಿಗೆ ಕೊಟ್ಟಿರ್ತಕ್ಕಂಥ 40 ಎಕರೆ ಇರ್ಬೋದು, ರಾಜೀವ್ ಗಾಂಧಿ ಅವ್ರ ಸಮಾಧಿಗೆ ಕೊಟ್ಟಿರ್ತಕ್ಕಂಥ 15-25 ಎಕರೆ ಜಾಗ ಇರ್ಬೋದು, ಈ ರೀತಿಯ ಜಾಗಗಳಿಗೆ ಸಂಬಂಧಪಟ್ಟಾಗ ಅವ್ರು ಧ್ವನಿ ಎತ್ತಬೇಕೇ ಹೊರತು ಇವಾಗ ತಮಿಳುನಾಡಿನಲ್ಲಿ ಎಂ ಜಿ ರಾಮಚಂದ್ರನ್ ಅವರಿಗೆ, ಕರುಣಾನಿಧಿ ಅವರಿಗೆ, ಜಯಲಲಿತಾ ಅವರಿಗೆ ಅವರು ಕೊಟ್ಟಿರ್ತಕ್ಕಂಥ ಕೊಟ್ಟಿದ್ದಾರೆ. ಪೆರಿಯಾರು, ಅಂಬೇಡ್ಕರ್ ಎಲ್ಲರಿಗೂ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವ್ರ ಬಿಡಿ, ಅಂಬೇಡ್ಕರ್ ಅವ್ರ ಸಾಧನೆಗೆ ಸರಿಸಮಾನಂತವ್ರು ಈ ದೇಶದಲ್ಲಿ ಯಾರು ಇಲ್ಲ, ಅದು ಬೇರೆ ಪ್ರಶ್ನೆ. ಆಮೇಲೆ ಎನ್ ಟಿ ರಾಮರಾವ್ ಸಮಾಧಿ ಇರ್ಬೋದು. ಇತ್ತೀಚೆಗೆ ತಾನೇ ನಿಧನರಾದಂತ ಕಳೆದ 2 ವರ್ಷಗಳಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರಿಗೆ ಸಮಾಧಿಗೆ ಜಾಗವನ್ನ ಕೊಟ್ಟಿದ್ದಾರೆ. ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕುಟುಂಬ ಹೋಗಿ ನಮ್ಮ ಇದು ಸಮಾಧಿಗೆ, ಅಣ್ಣಾವ್ರ ಸಮಾಧಿಗೆ ಜಾಗನ ಅವ್ರು ಕೇಳಿಲ್ಲ. ಸರ್ಕಾರ ಡಾಕ್ಟರ್ ರಾಜ್ಕುಮಾರ್ ಅವರು ನೀಡಿರ್ತಕ್ಕಂಥ ಈ ನೆಲ, ಜಲ, ಭಾಷೆ, ನಾಡು, ನುಡಿ ಕೊಟ್ಟಿರ್ತಕ್ಕಂಥ ಸೇವೆಯನ್ನ ಪರಿಗಣಿಸಿ ಅವರಿಗೆ ಸರ್ಕಾರ ಮುಂದೆ ಬಂದು ತನ್ನಂತಾನೆ ಕೊಟ್ಟಿರ್ತಕ್ಕಂಥದ್ದು. ವಾಸ್ತವವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವರ ತಾಯಿಯ ಸಮಾಧಿಯ ಪಕ್ಕದಲ್ಲಿ ಅವರ ಪ್ರೀತಿಯ ತಮ್ಮ ವರದಪ್ಪನವರ ಸಮಾಧಿ ಪಕ್ಕದಲ್ಲಿ ಏನು ಬಿಡದಿ ಹತ್ರ ಇರ್ತಕ್ಕಂಥ ಪುನೀತ್ ಫಾರಂ ಅಂತ ಇದೆ, ಅಲ್ಲಿ ಸಮಾಧಿ ನನ್ನ ಸಮಾಧಿ ಅಲ್ಲಿ ಆಗ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದು. ಆದ್ರೆ ಅವರ ಅಪೇಕ್ಷೆಗೆ ವಿರುದ್ಧವಾಗಿ ಸರ್ಕಾರ ಇಲ್ಲಿ ಖುದ್ದಾಗಿ ಆಸಕ್ತಿ ವಹಿಸಿ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಅದು ಕಡಿಮೆ. ಆದ್ರೆ ಇವರು ಧ್ವನಿ ಎತ್ತಬೇಕಾಗಿದ್ದೇನು ಅಂತಂದ್ರೆ 2006ರಲ್ಲಿ ಮಾಡಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಏನಿದೆ ಪುಣ್ಯಭೂಮಿ, ಅಲ್ಲಿಂದ ಈಚೆಗೆ ಸರ್ಕಾರ ಒಂದೇ ಒಂದು ಕವಡೆ ಕಾಸಿನಷ್ಟು ಖರ್ಚು ಮಾಡದೆ ಆ ಸಮಾಧಿ ಹೊತ್ತು ಯಾವ ರೀತಿ ತಲುಪಿದೆ ಅನ್ನೋದು ಒಂದು ನೋಡಿ ನೀವು. ಇಲ್ಲಿ ಇವರಿಗೆ ಚೇತನ್ ಅವ್ರಿಗೆ ನಾನು ಹೇಳುವಂತದ್ದು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಈತನ್ಗೆ ಏನ್ ಗೊತ್ತಿದೆ, ಎಲ್ಲೋ ಒಂದ್ ಕಡೆ ಮಾನಸಿಕ ಅಸ್ವಸ್ಥನಂತೆ ಅವ್ರು ಮಾತಾಡ್ತಾರಂತದ್ದು ಹೊರತುಪಡಿಸಿದ್ರೆ ಬೇರೆ ಇನ್ನೇನು ನಮ್ಗೆ ಅವ್ನು ನಿಜವಾಗ್ಲೂ ಅವ್ರು ನೋಡಿದ್ರೆ ಆತ ನಿಜವಾಗ್ಲೂ ಮಾನಸಿಕ ಅಸ್ವಸ್ಥ, ಮಾನಸಿಕವಾಗಿ ಸ್ವಾಸ್ಥ್ಯದಿಂದ ಇಲ್ಲ ಅನ್ನೋದಂತೂ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಈಗಾದ್ರೂ ಮಾಡಿ ಒಂದು ಪ್ರಚಾರಕ್ಕೆ ತಗೋಬೇಕು ಅಂತ ಹೇಳಿ ಈಗ ಚಿತ್ರರಂಗದಿಂದ ತುಂಬಾ ದೂರ ಸರಿದಿರ್ತಕ್ಕಂಥವ್ರು ಯಾವ್ದೋ ಒಂದು ಕಾಡುಗೊಳ್ಳರು, ಬುಡಕಟ್ಟು ಜನಾಂಗದವರ ಸೇವೆ ಮಾಡ್ತೀನಿ, ಏನೋ ಒಂದು NGO ಸ್ಥಾಪನೆ ಮಾಡ್ಕೊಂಡು ಏನೇನೋ ಮಾಡ್ತಾ ಇದ್ರೆ ಅದಕ್ಕೆ ನಮ್ ವಿರೋಧ ಇಲ್ಲ, ಅದಕ್ಕೆ ನಾವ್ ಎಲ್ಲಾ ರೀತಿ ಸಹಕಾರ ಕೊಡ್ತೀವಿ. ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತನಾಡಕ್ ಮುಂಚೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ನಾಡಿಗೆ ಏನ್ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಅವ್ರು ಸ್ವಲ್ಪ ಅಧ್ಯಯನ ಮಾಡಬೇಕಾಗಿತ್ತು.
ಗೂಗಲ್ ಅಲ್ಲಿ ನೋಡಿದ್ರು ಸಾಕು, ನಮ್ಮ ವಿಡಿಯೋಗಳಲ್ಲಿ ನೋಡಿದ್ರು ದಾಖಲೆಗಳ ಸಹಿತ ನಾವ್ ಹೇಳಿದೀವಿ. ಏನ್ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲದೆ ಹೋಗಿದ್ರೆ 1974 ಬೆಂಗಳೂರು ಮಹಾನಗರ ಕೇಂದ್ರಾಡಳಿತ ಪ್ರದೇಶ ಆಗ್ತಾ ಇತ್ತು ಅನ್ನೋ ಒಂದು ಸತ್ಯ, ಐತಿಹಾಸಿಕ ಸತ್ಯ ಪುಣ್ಯಾತ್ಮ ಗೊತ್ತಾ? ಅವತ್ತು ಒಂದೇ ಒಂದು ಧ್ವನಿ ಎತ್ತಿದ್ದಕ್ಕೆ ಎಂಜಿಆರ್ ಅವತ್ತು ಗೋಕಾಕ್ ಚಳವಳಿಯ ಯಶಸ್ಸನ್ನ ಸಹಿಸಕ್ಕಾಗದೇ ಇದ್ದಂತ ಹಲಸೂರಿನ ತಮಿಳು ಸಂಘದವರು ಪುಗ್ಲೇಂದಿ ಅವರ ನೇತೃತ್ವದಲ್ಲಿ, ಪುಗ್ಲೇಂದಿ ಅವರು ಬೆಂಗಳೂರು ಮಹಾನಗರದ ಎಐಡಿಎಂಕೆ ಅಧ್ಯಕ್ಷರಾಗಿದ್ದಂತವ್ರು, ಶಾಸಕರು ಆಗಿದ್ದಂತವ್ರು, ಅವರ ನೇತೃತ್ವದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಎಂಜಿ ರಾಮಚಂದ್ರನ ಭೇಟಿ ಮಾಡಿ ಬೆಂಗಳೂರು ಮಹಾನಗರದಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟು ಆಗ ಇದ್ದಂತ 42 ಲಕ್ಷ ಜನಸಂಖ್ಯೆಯಲ್ಲಿ 30% ಜನಸಂಖ್ಯೆ ತಮಿಳು ಭಾಷಿಕರಿದ್ದಾರೆ. ಹಾಗಾಗಿ ಇದನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು, ನೀವು ಒತ್ತಾಯ ಮಾಡಿ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ, ಪ್ರಧಾನಮಂತ್ರಿಗಳಿಗೆ ಅಂತ ಹೇಳಿದಾಗ ಏನೂ ದೂಸರ ಯೋಚನೆ ಮಾಡದೆ ಎಂಜಿ ರಾಮಚಂದ್ರನ್ ಅವರು ಆಗ್ಲೇ ಫ್ಯಾಕ್ಸ್ ಮೂಲಕ ಮನವಿ ಪತ್ರವನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರೆ. ಮಾರನೇ ದಿವಸನೇ ಕೇಂದ್ರ ಸರ್ಕಾರ ನವಲ್ ಕಿಶೋರ್ ಶರ್ಮಾ ವಿದೇಶಾಂಗ ಸಚಿವರು ಇರ್ತಾರೆ ಕೇಂದ್ರದಲ್ಲಿ, ಎಸ್ ಬಿ ಚೌಹಾಣ್ ಅವರು ಗೃಹ ಸಚಿವರು ಇರ್ತಾರೆ ಕೇಂದ್ರದಲ್ಲಿ, ಅವರ ನೇತೃತ್ವದಲ್ಲಿ 5 ಜನರ ಸಮಿತಿಯನ್ನು ನೇಮಕ ಮಾಡಿ 15 ದಿನದೊಳಗಾಗಿ ಬೆಂಗಳೂರು ಮಹಾನಗರಕ್ಕೆ ಖುದ್ದಾಗಿ ಹೋಗಿ ಅಧ್ಯಯನ ವರದಿಯನ್ನ ಕೊಡಬೇಕು ಅನ್ನೋ ಆದೇಶವನ್ನ ಅವತ್ತಿನ ಕೇಂದ್ರ ಸರ್ಕಾರ ಮಾಡುತ್ತೆ. ಇದು ನಡೆದಂತದ್ದು ಜನವರಿ 4ನೇ ತಾರೀಕು 1984. ಅದಾದ ನಂತರ ಜನವರಿ 6ನೇ ತಾರೀಕು ಈ ಸಮಿತಿ ರಚನೆ ಆಗುತ್ತೆ. ಅಣ್ಣ ಅವರು ಒಂದು ಪತ್ರಿಕಾಗೋಷ್ಠಿಯನ್ನ ಕರೀತಾರೆ. 8ನೇ ತಾರೀಕು ಆ ಸಮಿತಿ ಸದಸ್ಯರು ಬೆಂಗಳೂರಿಗೆ ಬರೋರು ಇರ್ತಾರೆ ಅಧ್ಯಯನಕ್ಕೆ ಅಂತ ಅಂದ್ಬಿಟ್ಟು. 6ನೇ ತಾರೀಕು ಅವರ ಜೀವನದ ಮೊಟ್ಟ ಮೊದಲ ಏಕೈಕ ಪತ್ರಿಕಾಗೋಷ್ಠಿಯನ್ನ ರೇಸ್ ಕೋರ್ಸ್ ಬಳಿ ಇರ್ತಕ್ಕಂಥ ಐಲ್ಯಾಂಡ್ಸ್ ಹೋಟ್ಲ್ ಮುಂಭಾಗದಲ್ಲಿ ಅಣ್ಣ ಅವ್ರು ಕರೀತಾರೆ. ಅವತ್ತು ಒಂದು ಮಾತನ್ನು ಹೇಳ್ತಾರೆ, ನಾಳಿದ್ದು 8ನೇ ತಾರೀಕೇನಾದ್ರೂ ಈ ಸಮಿತಿ ಅವರು ಬೆಂಗಳೂರು ಮಹಾನಗರಕ್ಕೆ ಕಾಲಿಟ್ಟಿದ್ದೆ ಆದ್ರೆ 9ನೇ ತಾರೀಕು ಬೆಳಿಗ್ಗೆ ನಾನು ಕೆಂಪೇಗೌಡ ರಸ್ತೆಯಲ್ಲಿ ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ತೀನಿ ಅಂತ ಹೇಳ್ತಾರೆ. ಅಣ್ಣ ಅವರ ಶಕ್ತಿಯ ಅರಿವಿದ್ದಂತ, ಯಾಕೆ ಅಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಗೊತ್ತಿರ್ತದೆ, ಗೋಕಾಕ್ ಚಳುವಳಿ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ರಾಷ್ಟ್ರೀಯ ಪಕ್ಷವೊಂದನ್ನು ಕಿತ್ತಾಕಿ ಪ್ರಾದೇಶಿಕ ಪಕ್ಷಗಳು ಅಸ್ತಿತ್ವಕ್ಕೆ ಬಂದಂತ ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ಸ್ವಾತಂತ್ರ್ಯ ನಂತರದ ಅವಧಿಯಲ್ಲಿ ಬರಕ್ಕೆ ಕಾರಣಕರ್ತರಾಗಿದ್ದಂತದ್ದು ಗೋಕಾಕ್ ಚಳವಳಿಯ ನೇತೃತ್ವ ವಹಿಸಿದಂತ ಡಾಕ್ಟರ್ ರಾಜ್ಕುಮಾರ್ ಅವರ ಜನಪ್ರಿಯತೆಯಿಂದಾಗಿ. ಅದಕ್ಕೂ ಮುಂಚೆ ಚಿಕ್ಕಮಗಳೂರು ಉಪಚುನಾವಣೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರ ವಿರುದ್ಧವಾಗಿ ನಿಲ್ಲಿಸಬೇಕು ಅಂತ ಹೇಳಿ ಜಾರ್ಜ್ ಫರ್ನಾಂಡಿಸ್ ಅವರು, ದೇವೇಗೌಡರು ಸೇರಿದ ಎಲ್ಲರೂ ಪ್ರಯತ್ನ ಪಟ್ಟರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಾತು ಹೇಳಿರ್ತಾರೆ, ಅಭಿಮಾನಿಗಳು ನನ್ನನ್ನ ಇಷ್ಟಪಡುವಂತದ್ದು ಒಬ್ಬ ಕಲಾವಿದನಾಗಿ, ನಾನು ಕಲಾವಿದನಾಗಿರಕ್ಕೆ ಇಷ್ಟಪಡ್ತೀನಿ, ರಾಜಕಾರಣಿಯಾಗಿರಕ್ಕೆ ಇಷ್ಟಪಡಲ್ಲ. ರಾಜಕಾರಣಿಯಾಗಿ ನನಗೆ ಏನು ಸ್ಕೌಡೆ ಕಾಸ್ನ ಅರಿವು ಜ್ಞಾನ ಕೂಡ ಇಲ್ಲ ಅನ್ನೋ ಒಂದು ಮಾತನ್ನ ಅವತ್ತು ಅಣ್ಣ ಅವ್ರು ಹೇಳ್ತಾರೆ. ಅಂತಂದ್ರೆ ಅವರು ಯಾವ ರೀತಿ ಇರಬಹುದು, 1982-83ರಲ್ಲಿ ಮುಖ್ಯಮಂತ್ರಿ ಸ್ಥಾನ ತಮ್ಮ ಮನೆ ಬಾಗಿಲಿಗೆ ಬಂದಿದ್ರು ಕೂಡ ಅದನ್ನ ತಿರಸ್ಕರಿಸಿ ನಾನು ಕೇವಲ ಕಲಾವಿದನಾಗೆ ಉಳ್ಕೊಳ್ತೀನಿ ಅಂತ ಉಳ್ಕೊಂಡಂತ ಒಬ್ಬ ಮಹಾನ್ ಯುಗ ಪುರುಷ ಅವರು. ಅಂತ ಅವರ ಅವತ್ತು ಆ ಒಂದು ಆಮರಣ ಉಪವಾಸ ಕೂತ್ಕೊಳ್ತೀನಿ ಅಂತ ಹೇಳಿದ ಒಂದೇ ಒಂದು ಅವರ ಹೇಳಿಕೆ, ಇಂದಿರಾ ಗಾಂಧಿ ಅವರು ಆ ತಮ್ಮ ಏನು ಸಮಿತಿಯನ್ನ ಮಾಡಿರ್ತಾರೆ ಅದನ್ನ ಬರ್ಖಾಸ್ತು ಮಾಡ್ತಾರೆ. ಅಲ್ಲಿಗೆ ಅದು ಮುಗ್ದೋಗತ್ತೆ. ಇಲ್ಲದೆ ಹೋದ್ರೆ 1984 ನಾಡಪ್ರಭು ಕೆಂಪೇಗೌಡರು ಕರೆದಂತ ಈ ಬೆಂಗಳೂರು ಮಹಾನಗರ ಕನ್ನಡಿಗರಿಂದ ದೂರ ಆಗಿ ಕೇಂದ್ರಾಡಳಿತ ಪ್ರದೇಶ ಆಗ್ತಾ ಇತ್ತು. ಕರ್ನಾಟಕಕ್ಕೆ ಮೈಸೂರು, ದಾವಣಗೆರೆ, ಮಂಗಳೂರು, ಬೆಳಗಾವಿ ಇಂತ ಯಾವ್ದಾದ್ರು ನಗರದಲ್ಲಿ ಯಾವ್ದಾದ್ರು ಒಂದು ನಗರ ರಾಜಧಾನಿಯಾಗಿ ಪರಿವರ್ತನೆ ಆಗಿರುವಂತದ್ದು. ಮಾರನೇ ದಿವಸ 9ನೇ ತಾರೀಕು ಎದ್ನೋ ಬಿದ್ನೋ ಅಂತ ಹೇಳಿ ಎಂಜಿ ರಾಮಚಂದ್ರನ್ ಅವರು ಬೆಂಗಳೂರು ಮಹಾನಗರಕ್ಕೆ 1984 ಜನವರಿ 9ನೇ ತಾರೀಕು ಅದೇ ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ಬಂದು ಖುದ್ದಾಗಿ ವಿಶೇಷ ವಿಮಾನದಲ್ಲಿ ಬಂದು ಅವರು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾರೆ. ಅವತ್ತು ಚಿ ಉದಯಶಂಕರ್ ಅವರು ಮತ್ತೆ ಎಸ್ ಕೆ ಭಗವಾನ್ ಅವರು ಅವರಿಬ್ರು ಉಪಸ್ಥಿತರಿರ್ತಾರೆ. ದೊರೆಯವರು ಕೂಡ ಇರ್ತಾರೆ ಅವತ್ತು. ಹಾಗೆ ಅಶ್ವಥ್ ನಾರಾಯಣ್ ಅಂತ ಪೋಷಕ ಕಲಾವಿದರು ಕೂಡ ಇರ್ತಾರೆ. ಅವರ ಸಮಕ್ಷಮದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿ ನಾನು ತಪ್ಪು ತಿಳುವಳಿಕೆಯಿಂದ ಈ ತಪ್ಪು ಮಾಡಿದೆ, ಕನ್ನಡಿಗರು ಕ್ಷಮೆ ಕೇಳ್ತೀನಿ ನಾನು ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ನನ್ನ ಸ್ವಂತ ತಮ್ಮನಿಗಿಂತಲೂ ಜಾಸ್ತಿ ಅನ್ನೋ ಒಂದು ಮಾತನ್ನ ಹೇಳಿ ಇವತ್ತು ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಎಂಜಿ ರಾಮಚಂದ್ರನ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಕೆನ್ನೆಗೆ ಮುತ್ಕೊಡ್ತಾ ಇರ್ತಕ್ಕಂಥ ಒಂದು ಚಿತ್ರವನ್ನು ನೋಡಿರ್ತೀರಾ. ಅದು ಚಿಕ್ಕಬಳ್ಳಾಪುರ ನಾರಾಯಣ ಸ್ವಾಮಿ ಅವರು ತೆಗೆದಿರ್ತಕ್ಕಂಥ ಚಿತ್ರ. ಅದೇ ಅದಕ್ಕೆ ಸಾಕ್ಷಿಯಾಗತ್ತೆ. ಒಂದು ಬೆಂಗಳೂರು ಮಹಾನಗರ ಇವತ್ತು ನಮ್ಗೆ ಉಳ್ಕೊಳ್ತು ಅಂದ್ರೆ. ಎರಡನೇದು, ಅದೇ 1984ರಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೋರಾಟ ಪ್ರಾರಂಭ ಆಗಿರ್ತದೆ. ಸಣ್ಣದಾಗಿ ಶುರು ಆಗಿರುತ್ತೆ. ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ 3 ಮತ್ತು 4ನೇ ದರ್ಜೆ ನೌಕರರ ಸ್ಥಾನವನ್ನ ಕನ್ನಡಿಗರಿಗೆ ಮೀಸಲಿಡಬೇಕು ಅನ್ನೋ ಒಂದು ಕೂಗು ದೊಡ್ಡದಾಗಿ ಎದ್ದೇಳತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಒಂದೇ ಒಂದು ಸಲ ವಿಧಾನಸೌಧದ ಮೆಟ್ಲತ್ತಿರುವಂತದ್ದು ಅವತ್ತು 1984 ಮೇ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ರಾಮಕೃಷ್ಣ ಹೆಗಡೆ ಅವರನ್ನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒಂದು ಮನವಿ ಪತ್ರವನ್ನ ಕೊಡ್ತಾರೆ. ನೀವು ನಂಬಲಿಕ್ಕಿಲ್ಲ, ಮರು ಮಾತಾಡದೆ ತಕ್ಷಣ 1 ಗಂಟೆ ಒಳಗೆ ಅವರು ಮನವಿ ಪತ್ರ ಕೊಟ್ಟು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಕ್ಷಮದಲ್ಲೇನೆ ಒಂದು ಘೋಷಣೆಯನ್ನ ಮಾಡ್ತಾರೆ. ಅಧಿಕೃತ ಘೋಷಣೆಯನ್ನ, ಸರ್ಕಾರಿ ಆದೇಶವನ್ನು ಹೊರಡಿಸ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕೇಳಿರ್ತಕ್ಕಂಥ ಕನ್ನಡಿಗರು ಅಂತಂದ್ರೆ ಮಾತೃಭಾಷೆ ಕನ್ನಡಿಗರಲ್ಲ, ಕರ್ನಾಟಕದ ನೆಲದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಯಾವುದೇ ಭಾಷಿಕನಾದ್ರೂ
ಮತ್ತೆ ಇಲ್ಲಿ 15 ವರ್ಷಗಳ ಕಾಲದಿಂದ ಇಲ್ಲೇ ನೆಲೆಸಿರ್ತಕ್ಕಂಥ ಪ್ರತಿಯೊಬ್ರು ಕನ್ನಡಿಗರು ಅನ್ಸ್ಕೊಳ್ತಾರೆ, ಅವರಿಗೆ ಕೊಡಬೇಕು ಅಂತ ಆ ಒಂದು ಆದೇಶದ ಫಲವಾಗಿ 1984ರಿಂದ 2026 ಏನು ಇವತ್ತು ಸುಮಾರು 40 ವರ್ಷಗಳು ಕಳೆದಿದೆ. ಈ 40 ವರ್ಷಗಳಲ್ಲಿ ಲಕ್ಷಾಂತರ ಕುಟುಂಬಗಳು ರಾಜ್ಯ ಸರ್ಕಾರದ 37 ಇಲಾಖೆಗಳಲ್ಲಿ 3 ಮತ್ತು 4ನೇ ದರ್ಜೆ ನೌಕರರ ಸ್ಥಾನ ಗಿಟ್ಟಿಸಿದ್ದಾರೆ. ಅಷ್ಟು ಕುಟುಂಬಗಳು ಅವರ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದೆ, ಅಷ್ಟು ಮನೆಗಳು ಬೆಳಗಿದೆ. ಅದಕ್ಕೆ ನೇರವಾಗಿ ಕಾರಣಕರ್ತರು ಡಾಕ್ಟರ್ ರಾಜ್ಕುಮಾರ್ ಅವರು. ಈ ತರ ಒಂದಲ್ಲ ಎರಡಲ್ಲ, ಅವರು ಅವತ್ತು 1984ರಿಂದ 1996 ತನಕ ನಿರಂತರವಾಗಿ 53 ರಸಸಂಜೆ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾರೆ. ಆಗಿನ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಒಂದು ಮನವಿ ಹೋಗೊಟ್ಟು ಆಗಿನ 22 ಜಿಲ್ಲೆಗಳ 18 ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಕ್ರೀಡಾಂಗಣಗಳನ್ನ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಪ್ರತಿಭೆಗಳನ್ನ ಉತ್ತೇಜನ ಮಾಡಬೇಕು, ಮತ್ತೆ ಯುವಕರಿಗೆ ಯುವತಿಯರಿಗೆ ಒಂದು ಕ್ರೀಡಾಭ್ಯಾಸಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದೇ ಒಂದು ಸದುದ್ದೇಶ ಇಟ್ಕೊಂಡು ಅವತ್ತು 18 ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಕ್ರೀಡಾಂಗಣಗಳ ನಿರ್ಮಾಣ ಏನಾಗತ್ತೆ, ಅದಕ್ಕೆ ನೇರವಾಗಿ ಸಂಪೂರ್ಣವಾದಂತಹ ಹಣವನ್ನ ತಮ್ಮ ರಸಸಂಜೆ ಕಾರ್ಯಕ್ರಮಗಳ ಮೂಲಕ ಕೊಡಿಸಿದಂತವರು ಪುಣ್ಯಾತ್ಮ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಒಬ್ರೇ, ಇನ್ಯಾರೂ ಇಲ್ಲ. ಅದ್ರ ಜೊತೆಗೆ ದುಬೈ ಕನ್ನಡ ಸಂಘ, ಮುಂಬೈ ಕನ್ನಡ ಸಂಘ, ದೆಹಲಿ ಕನ್ನಡ ಸಂಘದ ಕಟ್ಟಡಗಳು, ಹಾಗೆ ಕೆಇಬಿ ನೌಕರರ ಸಂಘ, ಪೊಲೀಸ್ ನೌಕರರ ಭವನ ಏನಿದೆ, ಪೊಲೀಸ್ ಇಲಾಖೆ ನೌಕರರ ಭವನ, ಇದೆಲ್ಲ ಸಂಪೂರ್ಣವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ರಸಸಂಜೆ ಕಾರ್ಯಕ್ರಮಗಳ ಮೂಲಕ ಬಂದಂತ ಸಂಪೂರ್ಣ ಹಣದಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ತರ ಒಂದಲ್ಲ ಎರಡಲ್ಲ ಮೂರಲ್ಲ 100 ತಮ್ಮ 206 ಚಿತ್ರಗಳನ್ನು ನೋಡಿ ಮೊದಲನೇ ಚಿತ್ರ ಒಂದು ಹೊರತುಪಡಿಸಿದ್ರೆ ಬೇಡರ ಕಣ್ಣಪ್ಪ ಭಕ್ತಿ ಪ್ರಧಾನ ಆಗಿತ್ತು ಅನ್ನೋದು ಬಿಟ್ರೆ, ಆ ಭಕ್ತಿ ಪ್ರಧಾನ ಚಲನಚಿತ್ರಗಳಲ್ಲಿ ಮಂತ್ರಾಲಯ ಮಹಾತ್ಮೆ ಸೇರಿದ ಹಾಗೆ ಯಾವುದೇ ಚಲನಚಿತ್ರಗಳು ನೋಡಿ ಅಲ್ಲಿ ಕನ್ನಡ ಭಾಷೆ, ನಾಡು, ನುಡಿ, ನೆಲ, ಜಲದ ಬಗ್ಗೆ ಕನ್ನಡಿಗರ ಮನಸ್ಸಲ್ಲಿ ಸುಪ್ತವಾಗಿ ಅಡಗಿದ್ದಂತ ಕನ್ನಡಾಭಿಮಾನ ಬಡದೆಬ್ಬಿಸಿದಂತ ಒಬ್ಬೇ ಒಬ್ಬರು ವ್ಯಕ್ತಿ. ಇವತ್ತು ಯಾವುದೇ ಕನ್ನಡ ಹೋರಾಟಗಾರರಿಗೆ ಸ್ಫೂರ್ತಿ ಯಾರಾದ್ರೂ ಇದ್ರೆ ಡಾಕ್ಟರ್ ರಾಜ್ಕುಮಾರ್ ಅನ್ನೋದು ನಿರ್ವಿವಾದವಾಗಿ ನಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಈ ರೀತಿ ತಮ್ಮ ಪಾತ್ರಗಳ ಮೂಲಕ, ತಮ್ಮ ಚಲನಚಿತ್ರಗಳ ಮೂಲಕ, ತಮ್ಮ ಚಲನಚಿತ್ರ ಗೀತೆಗಳ ಮೂಲಕ ನಾಡಿನ ಜನರಲ್ಲಿ ಕನ್ನಡದ ಭಾವನೆಗಳನ್ನ ಬಡದೆಬ್ಬಿಸಿದಂತ ಒಬ್ಬ ಪುಣ್ಯಾತ್ಮ. ತಮ್ಮ ಪ್ರತಿ ಚಿತ್ರದಲ್ಲಿ ಶರಣರ ವಚನಗಳನ್ನ, ದಾಸರ ಸಾಹಿತ್ಯಗಳನ್ನ, ದಾಸರ ಕೀರ್ತನೆಗಳನ್ನ ಜನರಿಗೆ ತಲುಪುವಂತ ರೀತಿಯಲ್ಲಿ ಮನೆಗೆ ತಲುಪೋ ರೀತಿ ಮಾಡಿದಂತ ಏಕೈಕ ಕಲಾವಿದ, ವಿಖ್ಯಾತ ನಟ ಸಾರ್ವಭೌಮ ರಾಜ್ಕುಮಾರ್ ಅಂತ ಏನ್ ಕರಿತೀವಿ, ಅವ್ರು ಬರೀ ಕಲಾವಿದರಾಗಿ ಉಳ್ಕೊಂಡಿಲ್ಲ, ಬದುಕಿನುದ್ದಕ್ಕೂ ಅಚ್ಚ ಕನ್ನಡಿಗರ ಸಾಂಸ್ಕೃತಿಕ ರಾಯಭಾರಿಯಾಗಿ, ಶ್ವೇತರ ವಸ್ತ್ರಧಾರಿಯಾಗಿ, ಬದುಕಿನುದ್ದಕ್ಕೂ ಅಷ್ಟೇ ಸರಳ ಜೀವಿಯಾಗಿ, ನಯ ವಿನಯತೆಯ ಸಾಕಾರ ಮೂರ್ತಿಯಾಗಿ ಬದುಕಿ ಬಾಳ್ದಂತ ಒಬ್ಬ ಮಹಾನ್ ಪುರುಷ. ಹಾಗಾಗಿ ಅಂತ ಇನ್ನೊಬ್ಬ ವ್ಯಕ್ತಿ ಕರ್ನಾಟಕದ 2300 ವರ್ಷಗಳ ಇತಿಹಾಸದಲ್ಲಿ ಒಬ್ರು ಜಗಜ್ಯೋತಿ ಬಸವಣ್ಣನವರು ಅಣ್ಣ ಅನ್ಸ್ಕೊಂಡ್ರೆ, ಇನ್ನೊಬ್ರು ಅಣ್ಣ ಅನ್ಸ್ಕೊಂಡಿದ್ದು ಇವರೊಬ್ರೆ. ಈ ಇತಿಹಾಸದಲ್ಲಿ ಇಷ್ಟು ಜನಪ್ರಿಯ ವ್ಯಕ್ತಿ ಯಾರೂ ಇಲ್ಲ ಅಂತ BBC ಕೂಡ 20 ನಿಮಿಷಗಳ ಕಾಲ ಇಡೀ ವಿಶ್ವದ ಮಾರ್ಗ್ರೆಟ್ ಥ್ಯಾಚರ್ ಒಬ್ಬರನ್ನ ಹೊರತುಪಡಿಸಿದ್ರೆ ಇನ್ನು ಯಾವುದೇ ಸಾಧಕನ ಬಗ್ಗೆ 20 ನಿಮಿಷಗಳ ಕಾಲದ ಒಂದು ಸೆಗ್ಮೆಂಟ್ ಅನ್ನ ಮಾಡಿಲ್ಲ. ಲಿವಿಂಗ್ ಲೆಜೆಂಡ್ ಆಫ್ ಇಂಡಿಯನ್ ಸಿನಿಮಾ ಅಂತ ಹೇಳಿ 1986ರಲ್ಲಿ 20 ನಿಮಿಷಗಳ ಕಾಲದ ಒಂದು ಸೆಗ್ಮೆಂಟ್ ಅನ್ನ ಮಾಡ್ತಾರೆ ಅಂದ್ರೆ ಈ ಪುಣ್ಯಾತ್ಮಂಗೆ ಅದ್ರ ಬಗ್ಗೆ ಏನ್ ಗೊತ್ತಿದೆ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲು ಧೂಳಿಗೂ ಸಮನಾಗಲಿಲ್ಲದೆ ಇರತಕ್ಕಂತ ಈ ಒಬ್ಬ ಚೇತನನ ಒಬ್ಬ ಮಾನಸಿಕ ಅಸ್ವಸ್ಥ ಏನೋ ಮಾತಾಡಿದ್ದಾರೆ. ಹಾಗಾಗಿ ನಿಮಿಷ ಮತ್ತೊಂದು ಪ್ರಶ್ನೆ ಕೇಳ್ತಾರೆ, ಏನಂದ್ರೆ ಈ ರಾಜ್ಕುಮಾರ್ ಒಬ್ರಿಂದಾನೇ ಕನ್ನಡ ಇಂಡಸ್ಟ್ರಿ ಬೆಳೀತಾ ಅಂತ ಪ್ರಶ್ನೆ ಕೇಳ್ತಾರೆ. ಅವ್ರಿಗೆ ಅವರು ನೋಡಿ, ಕನ್ನಡ ಚಲನಚಿತ್ರದ ರಂಗದ ಬೆಳವಣಿಗೆಗೆ ಹಲವಾರು ಗುಬ್ಬಿ ವೀರಣ್ಣನವರು, ಸುಬ್ಬಯ್ಯ ನಾಯ್ಡು ಅವರು ಎಲ್ಲ ಕೊಡುಗೆಗಳು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಆಲದ ಮರ ಒಂದೇ, ಆಲದ ಮರದ ಕೆಳಗೆ ಬೇರೆ ಬೇರೆ ಸಸಿಗಳು, ಗಿಡಗಳು ಬಂದಿದೆ ಅನ್ನೋದು ಬಿಟ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬಿಟ್ಟು ನೀವು ಕನ್ನಡ ಚಿತ್ರರಂಗವನ್ನ ಕಲ್ಪನೆ ಮಾಡ್ಕೊಳಕ್ ಸಾಧ್ಯ ಇದೆಯಾ? 1% ಕೂಡ ಕಲ್ಪನೆ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಇವತ್ತು ಕನ್ನಡ ಚಿತ್ರರಂಗದ ಕೊಡುಗೆ, ಕನ್ನಡ ಚಿತ್ರರಂಗ ಇವತ್ತು ಇಡೀ ವಿಶ್ವ ತಿರುಗಿ ನೋಡಕ್ಕೆ ಸಾಧ್ಯ ಆಯ್ತು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕೊಡುಗೆನೆ 99% ಇರ್ತಕ್ಕಂಥದ್ದು. ನೋಡಿ, ಇನ್ನೊಂದು ಅವ್ರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು, ಅವ್ರ 206 ಚಿತ್ರಗಳ ಪೈಕಿ ಯಾವ್ದಾದ್ರು ಒಂದು ಸಿನಿಮಾಗೆ ಎ ಸರ್ಟಿಫಿಕೇಟ್ ಅಥವಾ UA ಸರ್ಟಿಫಿಕೇಟ್ ಸಿಕ್ಕಿರುವಂತ ತೋರ್ಸಕ್ ಸಾಧ್ಯ ಇದೆ. ಎಲ್ಲವೂ ಸಂಸಾರ ಸಹಿತ ನೋಡುವಂತ ಯು ಸರ್ಟಿಫಿಕೇಟ್ ಗಳನ್ನ ಒಳಗೊಂಡಿರ್ತಕ್ಕಂಥ ಸದುಪಯೋಗ ಚಿತ್ರಗಳು, ಎಲ್ಲ ಡಬಲ್ ಮೀನಿಂಗ್ ಡೈಲಾಗ್ ಆಗ್ಲಿ ಯಾವುದೂ ಇಲ್ಲ. ಈ ನಾಡಿನ ಇತಿಹಾಸವನ್ನ ಸಾರುವಂತ ನಿಟ್ಟಿನಲ್ಲಿ ಅವ್ರು ಮಾಡಿರ್ತಕ್ಕಂಥ, ನಮಗೆ ನಮ್ಮ ಕಣ್ಮುಂದೆ ಇಮ್ಮಡಿ ಪುಲಿಕೇಶು ಅಂದ್ರೆ ನಮಗೆ ಬರೋದು ಯಾವ ತರ ಇರ್ತಾರೆ ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಇಮ್ಮಡಿ ಪುಲಿಕೇಶಿ ಪಾತ್ರನೇ ಜ್ಞಾಪಕಕ್ಕೆ ಬರುತ್ತೆ. ಮಯೂರ ವರ್ಮ ಹೇಗಿದ್ದ ಅಂದ್ರೆ ಆ ಮಯೂರ ಚಿತ್ರದ ಪಾತ್ರವನ್ನೇ ನೋಡ್ತಾರೆ. ಬಬ್ರುವಾಹನ ಇರ್ಬೋದು, ಅರ್ಜುನ ಇರ್ಬೋದು, ಕಾಳಿದಾಸ ಇರ್ಬೋದು, ಯಾವ ತರ ಇದ್ರು ಅಂತಂದ್ರೆ ರಣಧೀರ ಕಂಠಿ ನರಸಿಂಹರಾಜ್ ಒಡೆಯರ್ ಯಾವ ತರ ಇದ್ರು ಅಂತಂದ್ರೆ ನಮ್ಗೆ ಕಣ್ಮುಂದೆ ಬರೋದೇನೆ ಡಾಕ್ಟರ್ ರಾಜ್ಕುಮಾರ್ ಆ ಪಾತ್ರದಲ್ಲಿ ಏನು ಒಂದು ಪರಕಾಯ ಪ್ರವೇಶ ಮಾಡಿ ಅಭಿನಯಿಸಿದ್ದಾರೆ. ಆ ತರ ಬರೀ ಕೇವಲ ಅಭಿನಯಕ್ಕೆ ಮಾತ್ರ ನಾವು ಅವ್ರನ್ನ ಇದ್ ಮಾಡಕ್ಕಾಗಲ್ಲ. ಈ ನಾಡು ನುಡಿಗೆ ಬೇರೆ ಯಾವ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವ್ರು ಕೊಟ್ಟಿರ್ತಕ್ಕಂಥ 1% ಕೊಡುಗೆಯನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತನ್ನ
ದಾಖಲೆಗಳು ಸಹಿತ ಚೇತನ್ ಅವ್ರು ಹೇಳಕ್ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಹಾಗಾಗಿ ಅವರು ಇದ್ರ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಏನೋ ಪ್ರಚಾರಕ್ಕೆ ಬೇಕು ಅಂತ ಹೇಳಿ ಅವರು ಮಾಡೋದ್ರ ಬದಲು ಇಲ್ಲೇನು ಅವ್ರು ನಿಜವಾಗ್ಲೂ ಅವರು ಈ ಭೂಮಿ ಬಗ್ಗೆ ಕಾಳಜಿ ಇದ್ರೆ 22ನೇ ಶತಮಾನದ ಹೋರಾಟಗಳು ಸಂಪೂರ್ಣವಾಗಿ ಭೂಮಿಗೆ ಸಂಬಂಧಪಟ್ಟಾಗಿರತ್ತೆ ಅನ್ನೋ ಏನು ಅವ್ರು ಹೇಳಿದ್ದಾರೆ ಅದು ಒಪ್ಕೊಳ್ತೀನಿ. ಅವ್ರು ಮಾಡ್ಬೇಕಾಗಿರ್ತಕ್ಕಂಥದ್ದು 668 ಬಿಲ್ಡರ್ಸ್ ಏನು ಬ್ರಾಯ್ ಮತ್ತೆ ಕಡೆನಲ್ಲಿದ್ದಾರೆ, ಅವ್ರು ಕಬಳಿಸಿರ್ತಕ್ಕಂತ ಕಟ್ಟಿರ್ತಕ್ಕಂತ ಕೆರೆ ಜಾಗ, ಸರ್ಕಾರಿ ಸ್ವತ್ತುಗಳನ್ನ ಕಬಳಿಸಿ, ಬಫರ್ ಝೋನ್ಗಳು, ರಾಜಕಾಲುವೆಗಳ ಬಫರ್ ಝೋನ್ ಕಬಳಿಸಿ ಏನಿವತ್ತು ಲಕ್ಷಾಂತರ ಕೋಟಿ ರೂಪಾಯಿ ಅಷ್ಟು ಮೌಲ್ಯದ ಸರ್ಕಾರಿ ಸ್ವತ್ತುಗಳನ್ನ ಕಬಳಿಸಿದ್ದಾರೆ. ಅದ್ರ ವಿರುದ್ಧ ಇವ್ರು ಹೋರಾಟ ಮಾಡಬೇಕು. ಅದು ಬಿಟ್ಬಿಟ್ಟು ಇವಾಗ ನಾನು ಇಷ್ಟೇ ಹೇಳೋದು, ಬೆಂಗಳೂರು ಮಹಾನಗರದಲ್ಲಿ ಮಾತ್ರ ಸುಮಾರು 6,500 ಎಕರೆಗಳಷ್ಟು ಸ್ವತ್ತನ್ನ ಕೇವಲ ರಾಜಕಾರಣಿಗಳು ಮತ್ತೆ ಪಟ್ಟಭದ್ರ ಅಧಿಕಾರಿಗಳು, IAS, KAS ಅಧಿಕಾರಿಗಳು ಕಬಳಿಸಿದ್ದಾರೆ ಮತ್ತೆ ಸರ್ಕಾರಿ ನೆಲಗಳು ಕಬಳಿಸಿದ್ದಾರೆ. ಅದ್ರ ವಿರುದ್ಧ ಅವ್ರು ಹೋರಾಟ ಮಾಡ್ಲಿ. ಅದ್ರ ದಾಖಲೆಗಳು ಬೇಕಾ ನಾನು ತಗೊಂಬಂದ್ ಕೊಡ್ತೀನಿ. ನಿಮ್ಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ನಾನು ಅದೇ ಹೋರಾಟದಲ್ಲಿ ಚೇತನ್ ಅವ್ರ ಮನೆಗೆ ಒಂದ್ಸರಿ ಪೋಸ್ಟ್ ಮಾಡ್ಬಿಡಿ ಸರ್ ಇದನ್ನೆಲ್ಲ ಎಲ್ಲ. ಈಗಾಗ್ಲೇ ನಾನು ಅವರಿಗೆ ಕರ್ನಾಟಕ ರಾಜ್ಯ, ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ಮಹಾನಗರದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕಬಳಿಕೆ ಆಗಿರ್ತಕ್ಕಂಥ ಸರ್ಕಾರಿ ಸ್ವತ್ತುಗಳ ಸಂಪೂರ್ಣ ವಿವರ, ಕಬಳಿಸಿರ್ತಕ್ಕಂಥ ಪುಣ್ಯಾತ್ಮರ ಸಂಪೂರ್ಣ ವಿವರ ಅದನ್ನ ಸಂಪೂರ್ಣವಾಗಿ ಕಳಿಸಿದೀನಿ. ಆ ದಾಖಲೆಗಳನ್ನ ನೋಡಿ ಅದ್ರ ವಿರುದ್ಧ ಅವ್ರು ಹೋರಾಟ ಮಾಡಲಿ. ಇನ್ನೊಂದು ಕೇಳ್ಬೋದು, ಇವ್ರೇನ್ ಮಾಡಿದ್ರು ಅಂತ. ನನ್ನ ಹೋರಾಟ ಅದೇ. ನನ್ನ ಹೋರಾಟದ ಅದರ ಫಲವಾಗಿ ಕಾನೂನು ಮೂಲಕ ನಾನು ನಡೆಸಿದಂತ ಹೋರಾಟಗಳಲ್ಲಿ ಕೃಷ್ಣ ಬೈರೇಗೌಡರು, MS ರಾಮಯ್ಯ ಕುಟುಂಬದವರು, CM ಇಬ್ರಾಹಿಂ ಅವರು, ಜಮೀರ್ ಅಹಮದ್ ಅವರ ಹಿಂಬಾಲಕರು, ಯೂಸುಫ್ ಶರೀಫ್ ಅವರು, ಹಾಗೆ ಪೆಟ್ರೋಲ್ ಬಂಕ್ ಗೋವಿಂದರಾಜು ಅಂತ ಒಬ್ಬ ಕೌನ್ಸಿಲರು, ಈ ತರ ಇವರು ಎಲ್ಲ ಕಬಳಿಸಿದ್ದಂತ ಸುಮಾರು 12,000 ಕೋಟಿಗೂ ಹೆಚ್ಚು ಮೊತ್ತದ ಸರ್ಕಾರಿ ಸ್ವತ್ತುಗಳು ಸರ್ಕಾರದ ಖಜಾನೆಗೆ ವಾಪಸ್ ಬರುವಂತ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ಯಶಸ್ವಿಯಾಗಿದ್ದೀನಿ. ಎಲ್ಲ ದಾಖಲೆಗಳನ್ನ ಅವ್ರು ಕಳಿಸ್ತೀನಿ. ಮಾಡೋ ಹಾಗಿದ್ರೆ ಅವ್ರು ಅದ್ರ ಹೋರಾಟ ಮಾಡ್ಲಿ. ನಾನು ಈಗಾಗಲೇ ಹೇಳಿದಾಗೆ ಶ್ರೀಮತಿ ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು ಮತ್ತೆ ನೆಹರೂರವರಿಗೆ ಸಮಾಧಿಗಳಿಗೆ ಇವತ್ತು ಸುಮಾರು 150 ಎಕರೆಗಳಿಗೂ ಹೆಚ್ಚಿನ ಸ್ವತ್ತುಗಳನ್ನ ಕೊಟ್ಟಿದ್ದಾರೆ ದೆಹಲಿ ಮಹಾನಗರದಲ್ಲಿ. ಅದರ ವಿರುದ್ಧ ತಾಕತ್ತಿದ್ರೆ ಅವರು ಹಿಂಸಾ ಚೇತನ್ ಅವರು ಧ್ವನಿ ಎತ್ತಲಿ ಅನ್ನೋ ಅದಕ್ಕೆ ದಾಖಲೆಗಳನ್ನ ನಾನು ತಲುಪಿಸ್ತೀನಿ. ಬೇಡ ಇನ್ನೊಂದೇನು ಅಂತಂದ್ರೆ ಅವರ ಸೋನಿಯಾ ಗಾಂಧಿ ಅವರ ಮುಂದಿನ ಅಳಿಯ ರಾಬರ್ಟ್ ವಾದ್ರಾ ಅವರು ತಾವರೆಕೆರೆ, ಮಾಗಡಿ ರಸ್ತೆ ತಾವರೆಕೆರೆಯಲ್ಲಿ ಆ DLF ಅವ್ರ ಪಾಲುದಾರಿಕೆಯಲ್ಲಿರ್ತಕ್ಕಂಥ DLF ಸಂಸ್ಥೆ ಕಬಳಿಸಿರ್ತಕ್ಕಂಥ 1,100 ಎಕರೆ ಸ್ವತ್ತನ್ನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಅವರು ಹೋರಾಟ ಮಾಡ್ಲಿ. ಸುಮಾರು ಒಂದು 9,500 ಕೋಟಿ ಮೌಲ್ಯದ ಆ ಸ್ವತ್ತನ್ನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಅವ್ರು ಹೋರಾಟ ಮಾಡ್ಲಿ. ಅದಕ್ಕೆ ತಾಕತ್ತಿದ್ರೆ ಅವ್ರು ಮಾಡ್ಲಿ. ಅದಕ್ಕೆ ಸಂಪೂರ್ಣ ದಾಖಲೆಗಳನ್ನ ನಾನು ಅವರಿಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೀನಿ ಅಂತ ಹೇಳಿ ನಾನು ಅವರಿಗೆ ಸವಾಲು ಹಾಕೋದ್ರ ಜೊತೆಗೆ ಇವತ್ತು ಇರಾನ್ ನಿಂದ ಕುದುರೆ ಮಾರಕ್ಕೆ ಮೈಸೂರು ಮಹಾರಾಜರ ಹತ್ರ ಬಂದಂತ ಅಸ್ಗರ್ ಅಲಿ ಅನ್ನೋರ್ದು ಹೆಸರನ್ನ ಇಟ್ಟಿದೀವಿ ಇವತ್ತು ನಾವು ಅಲ್ಲಿ ಇನ್ಫೆಂಟ್ರಿ ರೋಡ್ ಅಲ್ಲಿ ಹಿಂದೆ. ಅವ್ರ ಹೆಸರು ಅವರು ಬಂದು 300 ವರ್ಷ ಆದ್ರೂ ಅವ್ರ ಹೆಸರು ತೆಗಿತಿಲ್ಲ. ಇವತ್ತು ರಾಜ್ಕುಮಾರ್ ಸ್ಮಾರಕಕ್ಕೆ 20 ವರ್ಷಕ್ಕೆ ಇವರು ಏನು ಪಟ್ಟಭದ್ರರು ಇದನ್ನ ಕೆಲಸ ಮಾಡ್ತಾ ಇದ್ದಾರೆ ಅನ್ಸಲ್ವಾ? ಇದರಿಂದ ಯಾರಿರ್ಬೋದು? 1954ರಲ್ಲಿ ಪ್ರಾರಂಭ ಆಗಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬಾ ಕೆಳಮಟ್ಟದ ಸಮುದಾಯದಿಂದ ಬಂದಂತ ಒಬ್ಬ ಮಹಾನ್ ಸಾಧಕ. ಅವರನ್ನ ಹಣಿಲಿಕ್ಕೆ, ಅವರನ್ನ ತುಳಿಲಿಕ್ಕೆ, ಅವರ ಹೆಸರಿಗೆ ಕಪ್ಪು ಮಸಿಯನ್ನ ಬಳಿಯುವಂತ ಪ್ರಯತ್ನಗಳು ನಿರಂತರವಾಗಿ ಪಟ್ಟಭದ್ರ ಹಿತಾಸಕ್ತಿಗಳೇನ್ ಮಾಡ್ತಾ ಇದ್ದಾರೆ. ಅದ್ಯಾವುದು ಕೆಲಸ ಮಾಡಿಲ್ಲ. ಯಾಕೆಂತಂದ್ರೆ ಅವರು ಸಪ್ತಕೋಟಿ ಕನ್ನಡಿಗರ ಹೃದಯ ಸಿಂಹಾಸನಾಧೀಶ್ವರಾಗಿರ್ತಕ್ಕಂಥದ್ದು. ಅವ್ರು ಹೇಗೆ ಬದುಕಿದ್ರು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ಕಾರಣ ಅವ್ರು ಎಷ್ಟೇ ಇಂಥ ವ್ಯಕ್ತಿಗಳು ಪ್ರಯತ್ನ ಪಟ್ಟರು ಕೂಡ ಆಗಿಲ್ಲ. ಅದ್ರಲ್ಲಿ ಇವ್ರು ಯಾವ ಒಂದು ನಸ್ಗುನಿ ಇವ್ರು ಈ ತರ ಮಾಡಕ್ ಹೊರಟ್ರೆ ಜನ ನಂಬ್ತಾರ ಅಂತ ಹೇಳಿ ನಾನು ಕೇಳ್ತಾ, ಇವತ್ತಿನ ದಿವಸ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ವತಿಯಿಂದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಅವರ ಪ್ರತಿಕೃತಿಯನ್ನ ದಹನ ಮಾಡಿ ಇವ್ರ ವಿರುದ್ಧ ಒಂದು ಪ್ರತಿಭಟನೆಯನ್ನು ಇವತ್ತು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ತಾ ಇದೀವಿ. ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಕರೆ ಕೊಟ್ಟಿದೀವಿ. ಇವತ್ತು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಇದುವರೆಗೂ ಪೊಲೀಸರು ಚೇತನ್ ಮೇಲೆ ಒಂದು ಆಕ್ಷನ್ ತಗೊಂಡಿಲ್ಲ. ಯಾಕಂದ್ರೆ ಸಮಾಜದಲ್ಲಿ ಒಂದು ಹಿಂಸೆ ರೂಪವನ್ನ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಬರೋ ತರ ವ್ಯವಸ್ಥೆ ಮಾಡ್ತಿದ್ದಾರೆ ಇವರು. ಮತ್ತೆ ಇಲ್ಲಿ ಭಾರತೀಯ ಪ್ರಜೆನೂ ಅಲ್ಲ, ಇವ್ರನ್ನ ಯಾಕೆ ಇನ್ನೂ ಗಡಿಪಾರ್ ಮಾಡ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ನೋಡಿ. ನಾನು ಇವಾಗ ಅದನ್ನೇ ಹೇಳಕ್ ಹೋದೆ, ನೀವು ಅದನ್ನೇ ಮಾತನ್ನು ಕೇಳಿದ್ರಿ. ಯಾಕಂದ್ರೆ ಇದು ಪದೇ ಪದೇ ಈ ರೀತಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳ್ಗೆಡುವಂತ ಕೆಲಸ ಮಾಡ್ತಾ ಇರುವಂತ ಕಾರಣ ಇವರನ್ನ ಕರ್ನಾಟಕ ರಾಜ್ಯದಿಂದ ಗಡಿಪಾರ್ ಮಾಡಬೇಕು ಅನ್ನೋ ಒತ್ತಾಯವನ್ನ ಕೂಡ ನಾನು ಮುಖ್ಯಮಂತ್ರಿಗಳನ್ನ, ಗೃಹ ಸಚಿವರನ್ನ, ಪೊಲೀಸ್ ಆಯುಕ್ತರನ್ನ, ಪೊಲೀಸ್ ಮಹಾನಿರ್ದೇಶಕರನ್ನ ನಮ್ಮ ಸಂಘಟನೆ ಮೂಲಕ ಒಂದು ಒತ್ತಾಯ ಮಾಡುವಂತ ಮನವಿ ಪತ್ರಗಳನ್ನು ಕೂಡ ಅವರಿಗೆ ಸಲ್ಲಿಸ್ತಾ ಇದೀವಿ ಮೇಡಮ್. ಸರ್, ತಾವು ರಾಜ್ಕುಮಾರ್ ಅವ್ರನ್ನ ಮಾತಾಡಿಸಿದಾಗ ಒಂದು ಮೆಮೊರಿ ಹಂಚ್ಕೋಬಹುದಾ ನಮ್ಮ ವೀಕ್ಷಕರಿಗೆ? ಅಂದ್ರೆ ಒಂದು ಅವ್ರು ಯಾವಾಗ್ಲೂ ಅಲ್ಲ, ಅವ್ರು ಈ ಪುಣ್ಯಾತ್ಮಂಗೆ ಹೋಗ್ಲಿ, ಇಡೀ ವಿಶ್ವದಲ್ಲಿ
ಅಭಿಮಾನಿಗಳಲ್ಲಿ ದೇವರನ್ನ ಕಂಡಂತವ್ರು ಯಾರಾದ್ರೂ ಒಬ್ರು, ಅದು ತುಂಬಿದ ಸಭೆಯಲ್ಲಿ ಒಬ್ರು ಕೇಳ್ತಾರೆ, ನೀವು ದೇವ್ರನ್ನ ಯಾವತ್ತಾರು ಕಂಡಿದ್ದೀರಿ? ಯಾಕಂದ್ರೆ ಇವರು ದೊಡ್ಡ ದೈವ ಭಕ್ತರು ಅನ್ನೋದು ಗೊತ್ತಿರೋದು ಅಣ್ಣ ಅವರು. ಕೇಳಿದಾಗ ಇಲ್ಲೇ ಇದಾರಲ್ಲ ನನ್ ಮುಂದೆ ನೋಡಿ, ಇಷ್ಟು ಸಂಖ್ಯೆ ಸೇರಿದಾರೆ, ಲಕ್ಷ ಸಂಖ್ಯೆಯಲ್ಲಿ ಅವರೇ ನನ್ಗೆ ದೇವರು, ಅಭಿಮಾನಿ ದೇವರುಗಳು ಅಂತ. ಅಭಿಮಾನಿಗಳನ್ನ ದೇವರು ಅಂತ ಕರೆದಂತ ವಿಶ್ವದ ಮೊಟ್ಟ ಮೊದಲ ಏಕೈಕ ಒಬ್ಬ ಸಾಧಕ ಅಂತಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಬರೀ ಕಲಾವಿದ ಅಲ್ಲ, ಯಾವುದೇ ಕ್ಷೇತ್ರದ ಯಾವುದೇ ಸಾಧಕರ ಪೈಕಿ ಅಗ್ರಗಣ್ಯ ಸ್ಥಾನದಲ್ಲಿ ಯಾರು ನಿಂತ್ಕೊಳ್ತಾರೆ ಅಂದ್ರೆ ಅದು ನಿಸ್ಸಂಶಯವಾಗಿ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ನಿಮಗೆ ನೋಡಿ, ಅವರ ಬಗ್ಗೆ ಅಮಿತಾಬ್ ಬಚ್ಚನ್ ಅವರು ಹೇಳಿದ್ದಾರೆ, ಈ ಮೂರ್ಖಂಗ್ ಅರ್ಥ ಆಗ್ಬೇಕು. MJ ಇವರು ಅಮಿತಾಬ್ ಬಚ್ಚನ್ ಅವರು ತುಂಬಿದ ಸಭೆಯಲ್ಲಿ ಬಹಿರಂಗವಾಗಿ ಹೇಳ್ತಾರೆ, ಪತ್ರಕರ್ತರು ಕೇಳಿದಂತ ಪ್ರಶ್ನೆಗೆ, ಡಾಕ್ಟರ್ ರಾಜ್ಕುಮಾರ್ ಅವ್ರು ಏನಾದ್ರು ಹಿಂದಿ ಚಿತ್ರರಂಗಕ್ಕೆ ಇದ್ರೆ ನಾವು ಮೂಲೆ ಗುಂಪಾಗ್ಬಿಡ್ತಾ ಇದ್ವಿ, ನಾವ್ ಯಾರು ಬರ್ತಾ ಇರ್ಲಿಲ್ಲ. ಜನಪ್ರಿಯತೆಯಲ್ಲಿ ನಮ್ಮನ್ನೆಲ್ಲ ಇದ್ ಮಾಡ್ಬೇಡ್ರಿ, ನಮ್ದೇನಿದ್ರು 101ರಿಂದ 100ನೇ ಸ್ಥಾನ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಾತ್ರನೇ ಅಂತ ಒಂದು ಮಾತನ್ನು ಹೇಳ್ತಾರೆ. ಹಾಗೆ ನಾಗೇಶ್ವರ ಅವರು, ಅಕ್ಕಿನೇನಿ ನಾಗೇಶ್ವರ ಒಂದು ಮಾತನ್ನ ಬಹಿರಂಗವಾಗಿ ಹೇಳ್ತಾರೆ, ಚಿನ್ನ ಮತ್ತೆ ವಜ್ರ ಎರಡು ಸೇರಿದ್ರೆ ಒಬ್ಬ ರಾಜ್ಕುಮಾರ್ ಆಗ್ತಾರೆ ಅಂತ ಅನ್ಬಿಟ್ಟು. ರಜನಿಕಾಂತ್ ಅವ್ರು ಹೇಳ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಅವರು 10 MJRಗೆ ಒಬ್ಬ MJR ಒಬ್ಬ ಶಿವಾಜಿ ಗಣೇಶನ್ ಸೇರಿದ್ರೆ ಡಾಕ್ಟರ್ ರಾಜ್ಕುಮಾರ್ ಆಗ್ತಾರೆ ಅಂತ ಹೇಳ್ತಾರೆ. ಅದೇ ಶಿವಾಜಿ ಗಣೇಶನ್ ಅವ್ರು ಹೇಳ್ತಾರೆ, ಸತ್ಯ ಹರಿಶ್ಚಂದ್ರ ಪಾತ್ರವನ್ನಾಗ್ಲಿ, ಕಸ್ತೂರಿ ನಿವಾಸ ಪಾತ್ರವನ್ನಾಗ್ಲಿ ಅದರ 10% ಕೂಡ ನಾನು ನ್ಯಾಯ ಕೊಡ್ಲಿಕ್ಕೆ ಆಗಿಲ್ಲ ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ಎಲ್ಲದಕ್ಕಿಂತ ಚಿರಂಜೀವಿ ಅವ್ರು ಏನ್ ಮಾಡ್ತಾರೆ, ಇದೇ BBSಯಲ್ಲಿ ಅವರು ಆಜ್ಕಾ ಗುಂಡರಾಜ್ ಸಿನಿಮಾದ ಯಶಸ್ಸಿಗೆ ಸಂಬಂಧಪಟ್ಟಾಗೆ ಒಂದು ಅವ್ರನ್ನ ಇಂಟರ್ವ್ಯೂ ಮಾಡುವಂತ ಸಂದರ್ಭದಲ್ಲಿ ತೆಲುಗಿನಲ್ಲಿ ಗ್ಯಾಂಗ್ ಲೀಡರ್ ಅನ್ನೋ ಸಿನಿಮಾ ಆಜ್ಕಾ ಗುಂಡರಾಜ್ ಅನ್ನೋ ಒಂದು ಸಿನಿಮಾ ಆಗಿ ರೀಮೇಕ್ ಆಗಿರ್ತದೆ. ಅದರಲ್ಲೂ ಕೂಡ ಇವರು ಡೆಬ್ಯೂ ಮೂವಿ ಆಗಿರ್ತದೆ, ಇವ್ರದ್ದು ಇಂಟ್ರೊಡಕ್ಷನ್ ಮೂವಿ ಆಗಿರ್ತದೆ ಹಿಂದಿ ಚಿತ್ರರಂಗಕ್ಕೆ. ಅವತ್ತು ಆ ಯಶಸ್ಸಿಗೆ ಸಂಬಂಧಪಟ್ಟಾಗೆ ಲಂಡನ್ ಅಲ್ಲಿ ನಡೆದಂತ ಒಂದು ಸಂದರ್ಶನದಲ್ಲಿ BBC ಚಾನೆಲ್ ನಡೆದಂತ, ನಿಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಇಡೀ ಆಂಧ್ರ ಎಕ್ಸ್ಪೆಕ್ಟ್ ಮಾಡಿರ್ತದೆ. ಅವರು NT ರಾಮರಾವ್ ಅಥವಾ ನಾಗೇಶ್ವರ ಹೆಸರು ಹೇಳ್ತಾರೆ ಅಂತ ಅನ್ಬಿಟ್ಟು. ಆದ್ರೆ ಅವ್ರು ಹೇಳುವಂತದ್ದು, ನನ್ನ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಒಬ್ಬರೇ ಒಬ್ಬರು ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅಂತ ಅನ್ಬಿಟ್ಟು. ಅಷ್ಟರ ಮಟ್ಟಿಗೆ ಅವರ ಮಗನ್ನ ಸಿನಿಮಾ ಚಿತ್ರರಂಗಕ್ಕೆ ಪರಿಚಯ ಮಾಡೋದಕ್ಕೆ ಅವರು ನೇರವಾಗಿ ಬೆಂಗಳೂರಿಗೆ ಕರ್ಕೊಂಡ್ಬಂದು, ಅಣ್ಣ ಅವ್ರ ಆಶೀರ್ವಾದ ನೀವು ಮಾಡಿ ಅವನು ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ತಗೊಂಡೋದ. ಆ ತರ ಇಡೀ ಭಾರತ ಚಿತ್ರರಂಗದ ಎಲ್ಲ ಗಣ್ಯಾತಿ ಗಣ್ಯರೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅಂತಂದ್ರೆ ಅಷ್ಟು. ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನಡ್ಕೊಂಡಂತ ರೀತಿ, ಯಾವತ್ತಾದ್ರೂ ಅವ್ರ ಅಭಿಮಾನವನ್ನ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಇಡೀ ನಾವು ಭಾರತ ಚಿತ್ರರಂಗನೇ ನೋಡಿ. ನೀವು ಎಲ್ಲ ದಿಗ್ಗಜರು ಅವರ ಅಭಿಮಾನಿಗಳ ಅಭಿಮಾನವನ್ನ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥವ್ರು. MG ರಾಮಚಂದ್ರನ್ ಇರ್ಬೋದು, NT ರಾಮರಾವ್ ಇರ್ಬೋದು, ಚಿರಂಜೀವಿ ಇರ್ಬೋದು, ಕಮಲಾಸನ್ ಇರ್ಬೋದು, ಅಥವಾ ಇತ್ತೀಚಿನ ವಿಜಯ್ ಇರ್ಬೋದು, ಅಲ್ಲಿ ಚಿರಂಜೀವಿ ಇರ್ಬೋದು, ಬಾಲಕೃಷ್ಣ ಇರ್ಬೋದು, ಕೃಷ್ಣ ಇರ್ಬೋದು, NT ರಾಮರಾವ್ ಇರ್ಬೋದು, ಒಬ್ಬ ನಾಗೇಶ್ವರ ಅವನು ಹೊರತುಪಡಿಸಿದ್ರೆ, ಅಥವಾ ಅಮಿತಾಬ್ ಬಚ್ಚನ್ ಇರ್ಬೋದು, ದಿಲೀಪ್ ಕುಮಾರ್ ಇರ್ಬೋದು, ಅಭಿಮಾನಿಗಳ ಅಭಿಮಾನವನ್ನ ದುರ್ಬಳಕೆ ಮಾಡಿಕೊಂಡು ಅವರು ರಾಜಕಾರಣಕ್ಕೆ ಅಭಿಮಾನಿಗಳನ್ನ ತಗೊಂಡೋಗಿ ಆ ಮೂಲಕ ತಾವು ರಾಜಕಾರಣದಲ್ಲಿ ಹೆಸರು ಮಾಡುವಂತ ಒಂದು ಸ್ಥಾನವನ್ನ ಗಳಿಸ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ತಮ್ಮ ಮುಖ್ಯಮಂತ್ರಿ ಸ್ಥಾನ ತಮ್ಮ ಕಾಲಿನ ಬಳಿಗೆ ಬಂದ್ರು ಕೂಡ, ತಮ್ಮ ಮನೆ ಬಾಗಿಲು ಬಂದ್ರು ಕೂಡ ಅದನ್ನ ಅವರು ತಿರಸ್ಕರಿಸಿ, ರಾಜಕಾರಣಕ್ಕೂ ನಮಗೂ ಸಂಬಂಧ ಇಲ್ಲ, ನಾನು ಒಬ್ಬ ಕಲಾವಿದನಾಗಿ ಇರಕ್ಕೆ ಇಷ್ಟಪಡ್ತೀನಿ, ಜನ ನನ್ನ ಇಷ್ಟಪಟ್ಟಿರೋದು ಒಬ್ಬ ಕಲಾವಿದನಾಗಿ ಅಂತ ಹೇಳೋದ್ರ ಮೂಲಕ ಒಬ್ಬ ಮಾದರಿ ಸಾಧಕ ಆಗಿರುವಂತ ವಿಶ್ವದ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ದ ಡಾಕ್ಟರ್ ರಾಜ್ಕುಮಾರ್ ಅವರು. ಈ ಪುಣ್ಯಾತ್ಮಂಗೆ ಇದೆಲ್ಲ ಸ್ವಲ್ಪ ಅರ್ಥ ಮಾಡಿಸಬೇಕಾಗಿದೆ. ಹಾಗಾಗಿ ನಿಮ್ಮ ಈ ವಾಹಿನಿ ಏನ್ ಇವತ್ತು ನೀವು ನನ್ನಿಂದ ಇವತ್ತು ಮಾತಾಡಿಸ್ತಾ ಇದ್ದೀರಾ, ಈ ಮಾತುಗಳನ್ನ ನೇರವಾಗಿ ನೀವು ಕೂಡ ಅವರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಿ, ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಬೆಂಗಳೂರು ಮಹಾನಗರದಲ್ಲಿ ಕಬಳಿಕೆ ಆಗಿರ್ತಕ್ಕಂಥ ಸರ್ಕಾರಿ ಸ್ವತ್ತುಗಳ ದಾಖಲೆಗಳನ್ನ ಕಬಳಿಸಿರ್ತಕ್ಕಂಥ ಪುಣ್ಯಾತ್ಮರ ವಿವರಗಳನ್ನ ನಾನು ದಾಖಲೆಗಳನ್ನ ಅವ್ರ ಮನೆಗೆ ಕಳಿಸ್ತೀನಿ. ಅವರಿಗೆ ತಾಕತ್ತಿದೆ ಅದರ ವಿರುದ್ಧ ಹೋರಾಟ ಮಾಡಿ ಅವ್ರು ಅದನ್ನ ದಕ್ಕಿಸ್ಕೊಳ್ಳಿ, ಗಿಟ್ಟಿಸ್ಕೊಳ್ಳಿ ಅಂತ ಹೇಳಿ ನಾನು ಅವರಿಗೆ ಮನವಿ ಮಾಡಿಕೊಂಡು ಮತ್ತೊಮ್ಮೆ ಈ ಒಂದು ನಿಮ್ಮ ವಾಹಿನಿಯಲ್ಲಿ ನನಗೆ ಈ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಅಣ್ಣ ಅವರ ಅಭಿಮಾನಿಯಾಗಿ ಹೇಳಕ್ ಇಷ್ಟಪಡ್ತೀನಿ. ಸರ್, ಬಹಳಷ್ಟು ಒಳ್ಳೆ ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು ಮಾ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.